ಈಗ ಮೆಟ್ರೋದಲ್ಲಿ ಟಾಯ್ಲೆಟ್ಗೆ ದುಡ್ಡು ಇಸ್ಕೊಂಡಿರೋದು ಅಭಿಪ್ರಾಯ ಸರ್. ತಪ್ಪದು ಮಾಡೋದು ಅಲ್ಲ. ಏನು ಅಲ್ಲ, ಪಬ್ಲಿಕ್ ಟಾಯ್ಲೆಟ್ಗೆ ಚಾರ್ಜ್ ಮಾಡ್ತಾರೆ ಅಂತ ಅರ್ಥ ಇದೆಯಾ? ಗೌರ್ಮೆಂಟ್ಗೆ ಇದು ತಲೆ ಬೇಡವಾ ಅದಕ್ಕೆ? ಶುದ್ಧ ಏನು ದುಡ್ಡು ಮಾಡೋಕ್ಕೆ ಹೇಳ್ತಿರೋದು. ಯಾರು ಪಬ್ಲಿಕ್ ನಮ್ಮವ್ರು ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಅವ್ರು ಇಷ್ಟ ಬಂದ ಪ್ರಕಾರ ಮಾಡ್ತಾ ಇದ್ದಾರೆ. ಎಲ್ಲ ಯಾವುದೇ ಮಾಲ್ಗಳಲ್ಲಿ ಟಾಯ್ಲೆಟ್ ಇದೆ, ಮಾಲ್ಗಳಿಗೆ ಹೋದರೆ ಟಾಯ್ಲೆಟ್ ಚಾರ್ಜ್ ಮಾಡ್ತಾರಾ? ಏನೂ ಇಲ್ಲ. ಇದು ಸರ್ಕಾರ ಮಾಡ್ತಾಯಿದ್ದಂತ ಭಾಳ ಇದು ನಮ್ಮ ಜನಗಳು ಹಾಗೆ ಇದ್ದಾರೆ, ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಅವ್ರು ಹುಚ್ಚಿರ ಥರ ಇದು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸರ್ ಅಷ್ಟು ಅಲ್ಲ, ಪಬ್ಲಿಕ್ ಇದೆ ಅಲ್ಲ ರೀ, ಇದು ಎಸೆನ್ಷಿಯಲ್ ಸರ್ವಿಸು. ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ ಅಂದ್ರೆ ಏನು ಅರ್ಥ? ಅದೇನು ಉದಾಹರಣೆನೇ ಇಲ್ಲಲ್ಲ. ಪಬ್ಲಿಕ್ ಯಾರಾದ್ರು ಟಾಯ್ಲೆಟ್ ಹೊರಗಡೆ ಇದೆ, ಓಕೆ, ಹೊರಗಡೆ ಪಬ್ಲಿಕ್ ಟಾಯ್ಲೆಟು ಅದೇ ಇದೆ. ಮೆಟ್ರೋನಲ್ಲಿ ಮಾಲ್ಗಳಲ್ಲಿ ಇದು ಚಾರ್ಜ್ ಮಾಡೋದಂಥದ್ದು ಶುದ್ಧ ಅನ್ಯಾಯ. ಗೌರ್ಮೆಂಟ್ ಅಂತ ಹೇಳ್ತೀನಲ್ವಾ, ಗೌರ್ಮೆಂಟ್ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದ. ನಮ್ಮ ಜನಗಳು ಹಾಗೆ ಇದ್ದಾರೆ, ಅದು ನಾವು ಏನು ಮಾಡೋಕ್ಕಾಗಲ್ಲ. ರೀಸೆಂಟಾಗಿ ಮೆಟ್ರೋ ರೇಟು ಜಾಸ್ತಿ ಮಾಡೋದು ticket ಹೌದು, price. ಯಾವುದು ಅದು ಎಷ್ಟು ಅನ್ಯಾಯ ಅಲ್ವಾ? ಹೌದು. ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ ಥರ ಬೇಕಾದ್ರೂ ಮಾಡ್ಬೋದಾ? ಪಬ್ಲಿಕ್ ದುಡ್ಡು ಪಬ್ಲಿಕ್ ಯಾರು ಕೇಳೋ ಅಂತ ಗೊತ್ತು ಗೌರ್ಮೆಂಟಿಗೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆಯಿತು ನಾವು ಹುಚ್ಚಿರ ಸಂತೆಯಲ್ಲಿ ಉಂಡೋನೆ ಜಾಣ ಅಂತೆಲ್ಲ ಹಾಗೆ ಅವ್ರು ಇಷ್ಟಪಡೋ ಪ್ರಕಾರ ಮಾಡ್ತಾರೆ. ನೆಸೆಸಿಟಿ ಇತ್ತ ಅಷ್ಟು ಚೀಪ್ ಆಗಿ? ಇಲ್ಲ, ಬೇಕಾಗಿರಲಿಲ್ಲ, ಅಷ್ಟು ಬೇಕಾಗಿರಲಿಲ್ಲ. ಅವ್ರು ಇಷ್ಟ ಎಲ್ಲ ಬಿಟ್ಟಿ ಭಾಗ್ಯ ಹಾಕ್ಬೇಕು. ಬಿಟ್ಟಿ ಭಾಗ್ಯ ಯಾರು ಕೇಳ್ತಿದ್ರು ಬಿಟ್ಟಿ ಭಾಗ್ಯ ಕೊಡೋಕ್ಕೆ? ಬಿಟ್ಟಿ ಭಾಗ್ಯ ಕೊಡ ನಮ್ಮ ದುಡ್ಡು ಕಿತ್ತು ನಮ್ಮ ಬಿಟ್ಟಿ ಭಾಗ್ಯ ಕೊಡೋದು, ಅದು ಇಂಥದ್ದೆಲ್ಲ ಬೇಕಾಗಿಲ್ಲ. ಗೌರ್ಮೆಂಟ್ ಅಂತೂ ನೆಕ್ಸ್ಟ್ ಏನಾಗುತ್ತೋ ಗೌರ್ಮೆಂಟ್ ಗೊತ್ತಿಲ್ಲ. ಎಷ್ಟು ತೊಂದರೆ ಆಗುತ್ತೆ ಜನಸಾಮಾನ್ಯ? ಜನರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಟಾಯ್ಲೆಟ್ ಚಾರ್ಜ್ ಮಾಡೋದು ಎಲ್ಲಿಂದ ಕಟ್ತಾರೆ ದುಡ್ಡು ಅವರು? ಎಲ್ಲಾದ್ರೂ ಉಂಟಾತೆ ಯಾವ್ದಾದ್ರು ಇದ್ರಿಗೆ ಹೇಳಿದ್ಯಾ? ಪಬ್ಲಿಕ್ ಟಾಯ್ಲೆಟ್ ಹೊರಗಡೆ ಮಾಡ್ತಾರೆ. ಇದು ತುಂಬ ಅನ್ಯಾಯ. ಇದು ಮೆಟ್ರೋದವರಾಗಲಿ ಇದಾಗಲಿ ಅದನ್ನ ಇದು ಮಾಡಬಾರ್ದು. ಯಾಕಂದರೆ ಅದು ಏನು ಪಬ್ಲಿಕ್ ಅಂತ ಇದು ಮಾಡಿದ್ದಾರೆ ಅದನ್ನು ಹಾಗೆ ಇದು ಮಾಡಬೇಕು. ಅದನ್ನು ಬಿಟ್ಟು ಚಾರ್ಜ್ ಇವೆಲ್ಲ ಶುದ್ಧ ಅನ್ಯಾಯ. ಓಕೆ, ಎಷ್ಟು ದುಬಾರಿ ಆಗ್ತಿದೆ ಅಂತ ಅನ್ಸುತ್ತಲ್ಲ ಅದು ದುಬಾರಿ, ತುಂಬಾ ದುಬಾರಿ. ಮೆಟ್ರೋ ಎಷ್ಟು ಬೇರೆ ಕಡೆ ಕಂಪೇರ್ ಮಾಡಿ ಕರ್ನಾಟಕ ನಾನು ನೋಡಿ ಬಂದಿದ್ದೀನಿ, ಅದಕ್ಕಿಂತ ಎಷ್ಟು ಬೆಟರ್ ಗೊತ್ತಾ? ಇಲ್ಲಿ ಇಷ್ಟೊಂದು ಚಾರ್ಜ್ಗಳು ಮಾಡ್ಕೊಂಡು ನಮ್ಮ ಇಲ್ಲೇ ಜಾಸ್ತಿ ಚಾರ್ಜ್. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಆ ಚಾರ್ಜ್ ಈ ಚಾರ್ಜ್ ಈ ಚಾರ್ಜ್ ಅಂತ ಹಾಕಿ ಇದು ಮಾಡಿದ್ದಾರೆ ಹೊರತು ಇದರಿಂದ ಏನು ಯೂಸ್ ಇಲ್ಲ. ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ಬೋದು ಅಂತ ನಿಮಗೆ? ಸದ್ಯಕ್ಕಂತ ಮಾಡಲ್ಲ ಬಿಡಿ. ಈ ಒಂದು ಸಾರಿ ಯಾವುದೇ ಆಗಲಿ, ಒಂದು ಸಾರಿ ಏರ್ಸಿದ್ ಯಾರು ಕಮ್ಮಿ ಮಾಡ್ತಾರೆ? ಯಾವ ಸ್ಟೇಟಲ್ಲಿ ಕಮ್ಮಿ ಮಾಡ್ತಾರೆ? ಯಾರು ಕಮ್ಮಿ ಮಾಡಲ್ಲ. ಏನು ಹೇಳ್ತೀವಿ ಸರ್ ಗೌರ್ಮೆಂಟ್ಗೆ? ಗೌರ್ಮೆಂಟ್ ಹೇಳ್ತಾರೆ ಗೌರ್ಮೆಂಟೇ ಸರಿ ಇಲ್ಲ, ವರ್ಸ್ಟು. ಇಂಥದ್ದೆಲ್ಲ ಅಲ್ಲ, ಸಣ್ಣ ಸಣ್ಣ ಇದಕ್ಕೆ ಎಲ್ಲ ಟಾಯ್ಲೆಟಲ್ಲಿ ದುಡ್ಡು ಮಾಡ್ಬೇಕೇನ್ರಿ ಅವರು? ಟಾಯ್ಲೆಟ್ಗಳು ದುಡ್ಡು ಮಾಡ್ಬೇಕಾ? ಟಾಯ್ಲೆಟ್ಗಳು ಚಾರ್ಜ್ ಮಾಡ್ಬಿಟ್ಟು ದುಡ್ಡು ಮಾಡಬೇಕಾ? ಬೇರೆ ಇಲ್ವಾ? ಎಲ್ಲ ಹೊಡೆದಾಯ್ತು, ಲಿಕ್ಕರಲ್ಲಿ ಹೊಡೆದಾಯ್ತು, ಎಲ್ಲದ್ರಲ್ಲಿ ಹೊಡೆದಾಯ್ತು. ಎಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟರೆ ಎಲ್ಲ ಕೊಟ್ಟರೆ ನಮ್ಮ ತೆಗೆದು ನಮ್ಮ ಹೆಂಡತಿ ಕೊಡ್ತಾರೆ ಅಷ್ಟೇ. ಯಾರಿಗೆ ಬೇಕಿದ್ರಿ? ದೇಶದಲ್ಲಿ ರೋಡ್ಗಳು ನೋಡಿದ್ದೀರಿ ಅಂಕಿ ಎಲ್ಲ ಕಿತ್ತು ಕೆರೆ ಹಿಡಿದಿದ್ದಾವೆ, ಅದನ್ನ ರಿಪೇರಿ ಮಾಡೋಕ್ಕೆ ಹೇಳೋದು ಸರ್ಕಾರಕ್ಕೆ ಮಾನ ಮರ್ಯಾದಿನಿಲ್ಲ. ಎಷ್ಟು ಜನ ಎಷ್ಟು ಟ್ಯಾಕ್ಸ್ ಕೊಡ್ತಾ ಹೋಗ್ತಾರೆ. ಇವಾಗ ನಾವು ಎಕ್ಸಾಂಪಲ್ ಲಾಸ್ಟ್ ಇದರಲ್ಲಿ ಮಾರ್ಚಲ್ಲಿ 11,900 ಕಟ್ಟಬೇಕು, 14,900 ರೂಪಾಯಿ ಕಟ್ಟಬೇಕು. ಹೆಚ್ಚು ಕಮ್ಮಿ 4,000 ರೂಪಾಯಿ ಜಾಸ್ತಿ ಟ್ಯಾಕ್ಸ್ಗೆ. ಯಾರು ಇದು ಮಾಡ್ತಾರೆ? ಎಲ್ಲಾದರೂ ಟ್ಯಾಕ್ಸು ಅಂತ ಹೋದರೆ ಏನು ಅರ್ಥ ಇದೆಯಾ ಅದಕ್ಕೆ? ಈ ಸರ್ಕಾರ ಅಂತೂ ಅಲ್ಲ, ಯಾವುದೇ ಸರ್ಕಾರ ಇಲ್ಲ, ಜನರಿಗೆ ಇಷ್ಟು ದುಬಾರಿ ಆಗಬಾರ್ದು. ಮಾಡಲಿ ಸರ್ಕಾರ, ನಾವು ನಡೆಸಬೇಕು. ಸ್ವಲ್ಪ ನಾಮಿನಲ್ ಇನ್ಕ್ರೀಸ್ ಮಾಡಬೇಕು ಹೊರತು ಡಬಲ್ ಇನ್ಕ್ರೀಸ್ ಮಾಡೋದು ಏನು ಅರ್ಥ ಇದೆ? ಇವಾಗ ಪಾಪ ಏನೋ ಒಬ್ಬ ಕುಡಿತಿದ್ದ, ಅವನಿಗೆ 2 ಸಾರಿ ಇನ್ಕ್ರೀಸ್ ಮಾಡಿದ್ರೆ, 6 ರೇಟ್ ಇನ್ಕ್ರೀಸ್ ಮಾಡಿದ್ರು, ಬಸ್ ಇದು ಮಾಡಿದ್ರು, ವಾಟರ್ ಮಾಡಿದ್ರು, ಇನ್ನೇನಿದೆ ಎಲ್ಲ ಪಬ್ಲಿಕ್ನೆಲ್ಲ ಗುಡಿಸಿ ಗಂಡಾಂತರ ಮಾಡ್ಬೇಕು ಅಷ್ಟೇ ಅವರು. ಸರ್ ಇವಾಗ ಅಷ್ಟು ಲಾಸಲ್ಲಿ ಹೋಗ್ತಿದೆ ಮೆಟ್ರೋ, ಏನು ಲಾಸ್ ಇದೆ ರೀ? ಯಾರು ಅದರ್ ಸ್ಟೇಟಲ್ಲಿ ಇಲ್ವಾ? ಮೆಟ್ರೋಗಳು ಅದರ್ ಸ್ಟೇಟಲ್ಲಿ ಓಡ್ತಾ ಇಲ್ವಾ? ಅವ್ರು ಯಾಕೆ ಮಾಡಲಿಲ್ಲ ಇನ್ಕ್ರೀಸು? ಓನ್ಲಿ ಕರ್ನಾಟಕ ಸ್ಟೇಟಲ್ಲಿ ಇಷ್ಟು ಏನು 80% ಇನ್ಕ್ರೀಸ್ ಮಾಡಿದ್ರೆ ಪಬ್ಲಿಕ್ ಹಂಗೆ ಆಗ್ಬಿಟ್ಟಿದೆ ಇವಾಗ. ಏನಿಲ್ಲ, ಅದೇ ಕಲ್ಕಟ್ಟಾದಲ್ಲಿ ₹1 ಜಾಸ್ತಿ ಮಾಡಿದ್ರೆ ಇಡೀ ಎಷ್ಟು ನೀವು ನೋಡಿರ್ಬೋದು, ಕಲ್ಕಟ್ಟಾದಲ್ಲಿ ಎಷ್ಟು ರಾಜಧಾಂತ ಮಾಡ್ತಾರೆ. ಅಲ್ಲಿ ನಮ್ಮ ಮೇಲೆ ಯಾಕೆ ಮಾಡಲ್ಲ ಹೇಳಿ? ಯಾರಿಗೂ ಬೇಕಲ್ಲ, ಏರ್ಸ್ಕೊಂಡ್ರೆ ಬಿಡಿ ಅಂತಾರೆ. ಇದು ಬೇಕಾಗಿರೋದು ಏನು ಫೆಸಿಲಿಟಿ ಕೊಡಲಿ, ಮಾಡಲಿ. ಏನು ಫೆಸಿಲಿಟಿ ಇದೆ? ರೋಡ್ಗಳು ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕವರೇಜ್ ಮಾಡಿ ಎಷ್ಟು ಇದೆ. ಯಾವುದು ಡೆವಲಪ್ಮೆಂಟ್ ಆಗಿಲ್ಲ, ಸುಮ್ಮನೆ ಎಲ್ಲ ಅವ್ರವ್ರು ಮಜಾ ಮಾಡ್ತಾಯಿದ್ದಾರೆ ಅಷ್ಟೇ. ಬೇಡ ಅಂತೀರಾ? ಸೊ ಇದೆಲ್ಲ ಅನ್ಯಾಯ ಅಲ್ಲ. ಟಾಯ್ಲೆಟ್ ಯಾರಾದ್ರು ಯೂಸ್ ಮಾಡ್ತೀರಿ? ಟಾಯ್ಲೆಟ್ಗೆ ಯಾರಾದ್ರು ಎಲ್ರಿ ಯಾವ ಸ್ಟೇಟಲ್ಲಿ ಇದೆ ರೀ? ಎಲ್ಲ ಯಾವುದಾದ್ರು ಮಾಲ್ಗಳಲ್ಲಿ ಇದೆ, ಹೋಗಿ ಎಷ್ಟು ದೊಡ್ಡ ಮಾಲ್ಗಳಿದೆ, ಮಾಲ್ಗಳು ಚಾರ್ಜ್ ಮಾಡ್ತಾರಾ ಟಾಯ್ಲೆಟ್ ಚಾರ್ಜು? ಹೇಳಿ, ಎಲ್ಲೂ ಇಲ್ಲ. ಇದು ಎಲ್ಲ ಎಸೆನ್ಷಿಯಲ್ ಸರ್ವಿಸು, ಇದಕ್ಕೆ ಚಾರ್ಜ್ ಮಾಡಲೇಬಾರ್ದು. ಆ್ಯಕ್ಚುಲಿ ನೋಡ್ಕೊಂಡ್ರೆ ಇದು ಶುದ್ಧ ಅನ್ಯಾಯ, ಶುದ್ಧ ತಪ್ಪು. ಯಾರು ಅದೇನು ಗೌರ್ಮೆಂಟ್ ತಲೆ ಇಲ್ಲದೆ ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲ, ಟಾಯ್ಲೆಟ್ಗೆ ಏನಕ್ಕೆ ಕಾಸು ಕೊಡಬೇಕು? ಇಲ್ಲೇ ಮೆಟ್ರೋಗೆ ದುಡ್ಡು ಜಾಸ್ತಿ ತೊಗೋತಾ ಇದ್ದಾರೆ. ಟಾಯ್ಲೆಟ್ಗೆಲ್ಲ ಏನು ಮೊದಲೇ ಕಮ್ಮಿ ಇತ್ತು ಮೆಟ್ರೋ, ಈಗ ಇಲ್ಲಿಂದ ಬರೀ 60 ರೂಪಾಯಿ ಮಾಡಿದ್ದಾರೆ. ಮೊದಲು ಇಲ್ಲಿಂದ 55 ರೂಪಾಯಿ ಇದು ನಾಗಸಂದ್ರಾಗೆ ಇತ್ತು, ಈಗ 60 ರೂಪಾಯಿ ಬರೀ ರಾಜಾಜಿನಗರಕ್ಕೆ ಮಾಡಿದ್ದಾರೆ. ಟಾಯ್ಲೆಟ್ಗೆಲ್ಲ ಕಾಸು ತೊಗೊಳ್ಳೋದು ಅನ್ನೆಸರಿ ವೇಸ್ಟ್. ಈ ಸಿಡಿ ಈಗ ಬಸ್ ಸ್ಟ್ಯಾಂಡ್ಗಳಲ್ಲೇ ಟಾಯ್ಲೆಟ್ ಕೆಲವ್ರಿಗೆಲ್ಲ ಫ್ರೀ ಇದೆ, BTS ಅಲ್ಲಿ ಇಲ್ಲಿ ಎಲ್ಲ. ಈಗ ಮೆಟ್ರೋದವ್ರು ಇಷ್ಟು ದುಡ್ಡು ತೊಗೊಂಡ್ರು ಟಾಯ್ಲೆಟು ಫ್ರೀ ಕೊಡೋದು ತಪ್ಪು. ಯಾಕೆ ಸರ್, ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದವು ಸರ್? ಏನೀಗ ಏನಾರು ಒಂದು ಮಾಡಬೇಕಲ್ಲ, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇದ್ಮೇಲೆ ಎಲ್ಲನೂ ಮಾಡ್ತಾರೆ ಆ ಥರ. ಅಂದರೆ ಇಷ್ಟು ಕೆಳಗೆ ಇಳಿಬೋದಿತ್ತ? ಇದು ತಪ್ಪು. ಟಾಯ್ಲೆಟಿಗೆ ದುಡ್ಡು ಇಸ್ಕೊಳ್ಳೋದು ಭಾರಿ ತಪ್ಪು. ಎಲ್ಲ ಈಗ ಶೌಚಾಲಯ ಫ್ರೀ, ಸುಲಭ ಶೌಚಾಲಯ ಅದು ಇದನ್ನ ಮಾಡಿದಾಗ ಇದನ್ನ ದುಡ್ಡು ಮಾಡೋದು ಭಾರಿ ತಪ್ಪು ಅಂತ. ಏನು ಹೇಳ್ತೀರಾ ಸರ್? ಇವಾಗ ಎಲ್ಲದಕ್ಕೂ ಟೆಂಡರ್ ಕೊಡ್ತಾ ಇದ್ದಾರೆ ಸರ್. ಟೆಂಡ್ರು ಇನ್ನೊಂದು ಏನಂದರೆ ಎಲ್ಲ ದುಡ್ಡು ಮಾಡ್ಕೊಳ್ಳೋಕ್ಕೇ ಇರೋದು. ಎಲ್ಲ ಟೆಂಡ್ರಿಗೆ ಯಾರು ಕೊಡ್ತಾರೆ? ಯಾರಿಗಾರು ಬಡವರು ಕೊಡ್ತಾರೆ? ಕೊಡಲ್ಲ. ಅವ್ರ ಕಡೆ ರಿಲೇಷನ್ ಇರೋರಿಗೆ ಟೆಂಡ್ರು ಕೊಡ್ತಾರೆ, ಯಾರಿಗೂ ಹೊಸೊಬ್ರಿಗಾಗಿ ಇನ್ನೊಬ್ರು ಕೊಡಲ್ಲ.
ಈಗ ಟೆಂಡ್ರು ಅಂದರೆ ಅವ್ರ ಕಡೆಯಲ್ಲೇ ಇರ್ತಾರೆ ಎಲ್ಲರಿಗೂ ಎಲ್ಲ ಇವತ್ತು ಅಂತಲೂ ಒಂದು ಮೋರಿ ಕೆಲಸ ಆಗಲಿ ಅದಾಗಲಿ ಗೌರ್ಮೆಂಟಿಂದ ಟೆಂಡ್ರು ಕೊಡೋದೇ ಅವ್ರ ಕಡೆ ಅವ್ರಿಗೇನೆ. ಯಾರು ಬಡವ್ರು ಹುಡುಕಿ ಮಾಡಿ ಇಂಥವ್ರು ಮಾಡ್ತಾರೆ ಅಂತ ಕೊಡಲ್ಲ ಯಾರು. ಇದು ಟಾಯ್ಲೆಟ್ ಎಲ್ಲನೂ ಅಷ್ಟೇ, ಎಲ್ಲ ಎಲ್ಲಿ ಕೆಲಸ ಮಾಡ್ತಾರೆ. ಈ ಸುಲಭ ಶೌಚಾಲಯ ಅಲ್ಲಿ ಪಾರ್ಕ್ ಗಿರ್ಕಲ್ಲೆಲ್ಲ ಮಾಡಿದ್ರು ಮೇಂಟೈನ್ ಮಾಡ್ತಿಲ್ಲ ಯಾವುದೂ. ಎಲ್ಲಿದೆ ಈಗ ಒಂದೊಂದ್ಸಲಿ ಹುಡ್ಕೊಂಡು ಹೋಗ್ಬೇಕು ನಾವು. ಒಂದೊಂದ್ಸಲಿ ಎಲ್ಲರೂ ಶೌಚಾಲಯ ಮಾಡಬೇಕು ಅಂದರೆ ಜಯನಗರ ಆಗಲಿ ಎಲ್ಲ ಇಲ್ಲಿ. ಈಗ ಜಯನಗರದ ಒಳಗಡೆ ಎಲ್ಲೂ ಇಲ್ಲ, ಬಸ್ ಸ್ಟ್ಯಾಂಡ್ಗೆ ಬರಬೇಕು ಟಾಯ್ಲೆಟ್ ಮಾಡೋಕ್ಕೆ. ಅಂತಾರೆ ಎಲ್ಲ ಕನ್ವೀನಿಯೆಂಟ್ ಮಾಡ್ತಾರೆ, ಒಂದ್ರಲ್ಲಿ ಮಾಡ್ತಾರೆ, ನೆಟ್ಟಿಗೆ ನಡೆಸಲ್ಲ, ಬೂತ್ ಮಾಡ್ತಾರೆ. ಅದು ನೈಟು ಪಾರ್ಕ್ಗಳಲ್ಲಿ ನೆಟ್ಟಿಗೆ ನಡೀತದ. ಸರ್ ಇದು ಮೆಟ್ರೋ ರೇಟ್ ಇನ್ನೇನಕ್ಕೆ ಜಾಸ್ತಿ ಮಾಡಿರ್ಬೋದು ಸರ್? ಈಗ ಮೇಂಟೆನೆನ್ಸ್ ಎಲ್ಲ ಏನು ಎಲ್ಲ ಸುಮಾರು ಗಲಾಟೆ ಮಾಡಿದ್ರು, ಆದರೂ ಮೆಟ್ರೋ ಏನೋ ಅದು ಮಾಡ್ತೀವಿ ಇನ್ಫಾರ್ಮ್ ಮಾಡ್ತೀವಿ ಏನೋ ಬೇರೆ ಇದು ಮಾಡ್ತೀವಿ ಅಂತಿದಾರಲ್ಲ, ಹಂಗಾಗಿ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಕ್ಕೆ, ಆದರೆ ಅನುಕೂಲ ಇದೆ, ಹಂಗೆ ಅನನುಕೂಲನೂ ಇದೆ. ಅಷ್ಟು ಪ್ರಾಫಿಟ್ ಆಗ್ತಿಲ್ಲ ಅಂತೀರಾ ಈ ಟಾಯ್ಲೆಟ್ ಪೇ ಮಾಡಿಸ್ಕೊಳ್ಳೋಷ್ಟು? ಇಲ್ಲ ಟಾಯ್ಲೆಟು ಸುಮ್ಮನೆ ಮಾಡ್ತಾರೆ ಅನ್ನೆಸರಿ, ಯಾರೋ ಇದ್ರ ಮೇಲೆ ಮಾಡಿರ್ಬೇಕಷ್ಟೇ. ಅದು ವೇಸ್ಟ್ ಅದು ಮಾಡಿರೋದು ಟಾಯ್ಲೆಟ್. ಮುಂದಿನ ದಿನಗಳಲ್ಲಿ ಇದು ಏನಾಗ್ಬೇಕಂತ ಹೇಳ್ತೀರಾ ಸರ್? ಟಾಯ್ಲೆಟ್ಗೆಲ್ಲ ಈಸ್ಕೋಬಾರ್ದು ಅಂತ ಹೇಳ್ತೀನಿ ನಾನು ಅಷ್ಟೇ. ಟಾಯ್ಲೆಟು ಎಲ್ಲ ಕಡೆ ಫ್ರೀ ಇದೆ, KSRTC ಫ್ರೀ ಇದೆ, BTS ಫ್ರೀ ಇದೆ. ಇಲ್ಲಿ ಯಾಕೆ ದುಡ್ಡು ತೊಗೋತಾರೆ? ವೇಸ್ಟ್ ಅಲ್ಲ. ಇವ್ರದ್ದೇ ಮೇಂಟೈನ್ ಮಾಡ್ತಾ ಇರೋದೇನು, ಅದಕ್ಕಿಂತ ಸಪ್ರೇಟ್ ಹುಡುಗರು ಇಟ್ಟಿಲ್ವಲ್ಲ. BMRC ಅವರೇ ಅಲ್ಲಿ ಮೇಂಟೈನ್ ಮಾಡೋದು. ಏನು ಹೊರಗಡೆ ಹೆಂಗೆ ಯಾರನ್ನಾರ ಹಿಂದಿಯವ್ರನ್ನ ಮಡಗಿದ್ರೆ ಪರವಾಗಿಲ್ಲ, ಇವರೇ ಮೇಂಟೈನ್ ಮಾಡೋದ್ರಿಂದ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಎಷ್ಟು ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ? ತುಂಬ ಕಷ್ಟ. ಕೆಲವ್ರಿಗೆಲ್ಲ ಕಷ್ಟ ಪಾಪ. ವಯಸ್ಸಾದವ್ರು ಅರ್ಜೆಂಟ್ಗೆ ಹೋಗ್ಬೇಕು ಅಂದಾಗ ಕಷ್ಟ. ಹುಡುಗರಾದರೆ ಪರವಾಗಿಲ್ಲ, ಲೇಡೀಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇನು ಒಂದು 5 ರೂಪಾಯಿ ಇದೆ, ಆಮೇಲೆ 10 ರೂಪಾಯಿ ಮಾಡ್ಕೊಂಡು ಹಿಂಗೆ ವಸೂಲಿ ಮಾಡ್ಕೊತಾರೆ. ಏನಾಗಿದೆ ಅದು ಅದಕ್ಕೆ ಪೇ ಮಾಡೋದು ಸರಿ ಅನ್ಸೋದಿಲ್ಲ. ಸರಿಯಾಗಿ ಎಲ್ಲರಿಗೂ ಯೂಸ್ ಆಗಬೇಕಲ್ಲ. ಪಬ್ಲಿಕ್ಕಾಗಿ ಬರ್ತಾರಂತೇಳಿ ಏನೋ ಮಾಡಿರ್ಬೋದು, ಆದರೆ ಅದು ಇರೋದೇ ಸ್ವಚ್ಛತೆಗಾಗಿಲ್ಲ. ಕ್ಲೀನಿನೆಸ್ ಕಾಪಾಡೋದು ಅವ್ರ ಕರ್ತವ್ಯ. ಪ್ಯಾಸೆಂಜರಿಗೆ ಅನುಕೂಲ ಮಾಡಿಕೊಡ್ಬೇಕಾದದ್ದು ಅವ್ರ ಕರ್ತವ್ಯ. ಅದಕ್ಕೆ ಎಲ್ಲರಿಗೂ ಫ್ರೀ ಆಗಿರಬೇಕು. ಅದನ್ನು ಕ್ಲೀನಿನೆಸ್ ಅವ್ರು ಇಟ್ಕೋಬೇಕು. ಅದಕ್ಕೆ ಪೇ ಮಾಡೋದು ಅದು ಎಮರ್ಜೆನ್ಸಿ ಅಲ್ಲ. ಅದಕ್ಕೆ ಯಾರು ತಡೆ ಹಾಕೋದು ಬೇಜಾರು ಅನ್ನಿಸ್ತದೆ. ತಡೆ ಹಾಕ್ಬಾರ್ದು. ಯಾಕೆ ಸರ್? ಆರೋಗ್ಯಕ್ಕೆ ಹಿತಕರವಾದ ವ್ಯವಸ್ಥೆ ಅದು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಇವ್ರು ಮೆಟ್ರೋ ನಡೀತಿದೆ. ಪಬ್ಲಿಕ್ಗೆ ಆರೋಗ್ಯವಾಗಿ ಇರಲಿಲ್ಲ ಅಂದರೆ ಅಲ್ಲಿ ಯಾರು ಬರ್ತಾರೆ? ಅದಕ್ಕಾಗಿ ಆರೋಗ್ಯದ ಸಲುವಾಗಿ, ಜನರ ಹಿತಕ್ಕಾಗಿ, ಕಲ್ಯಾಣಕ್ಕೆ. ಯಾಕೆ ಸರ್ ರೇಟ್ ಜಾಸ್ತಿ ಮಾಡಿದ್ರು ಸಡನ್ ಆಗಿ? ಇಷ್ಟು ವರ್ಷ ಇರಲಿಲ್ಲ. ರೇಟ್ ಜಾಸ್ತಿ ಮಾಡೋದು ಅವರು ಟಾಯ್ಲೆಟಿಗೆ ಪೇಮೆಂಟ್ ಮಾಡೋದು ತಪ್ಪು. ಯಾಕೆ ಸಡನ್ ಆಗಿ ಜಾಸ್ತಿ ಅಂದರೆ ಅದಕ್ಕೂ ದುಡ್ಡು ಕೊಡೋ ಥರ ಮಾಡಿದಾರಲ್ಲ? ಅವ್ರು ಯಾಕೆ ಮಾಡಿದಾರೆ ನನಗೆ ಏನು ಗೊತ್ತು. ನಿಮ್ಗೆ ಅನ್ಸ್ದಂಗೆ ಬೇಕಿತ್ತಾ? ಬೇಡ 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 ದುಡ್ಡು ಕೊಡೋ ಥರ ಬೇಡ 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 ಅವಶ್ಯ ಇಲ್ಲ. ಇವಾಗ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗತ್ತೆ. ಸುಮ್ಮನೆ ಬರ್ತಿರ್ತಾರೆ, ಏನೋ ಒಂದು ಎಂಜಾಯ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ರಿಗೇನು ಅದ್ರ ಸಲುವಾಗಿ ಬಂದಿರೋದಿಲ್ಲ. ಅಲ್ಲಿ ಅವರು ಮೆಟ್ರೋ ಟ್ರೈನ್ ಹೇಗಿದೆ, ಇದ್ರಲ್ಲಿ ಫೆಸಿಲಿಟೀಸ್ ಏನಿದೆ ಜನರಿಗೆ ಹೇಳಕ್ಕೆ ಬೇಕಲ್ಲ. ನಾವು ಹಳ್ಳಿಯಿಂದ ಬಂದವರು, ನಮಗೇನು ಗೊತ್ತಿರೋದಿಲ್ಲ. ಅವ್ರು ಪೇಮೆಂಟ್ ಕೊಡಂದ್ರೆ ಕೊಡ್ತೀವಿ, ಮತ್ತು ನಮ್ಮ ಕೆಲಸ ಸರಿಯಾದರೆ ಏನು ದುಡ್ಡು ಕೊಟ್ಟಿವಿ ಅನ್ನೋದು ಅಷ್ಟೇ. ನಮಗೇನು ತ್ರಾಸಿಲ್ಲ. ಇಲ್ಲಿ ಪಬ್ಲಿಕ್ಕಿಗೆ ತ್ರಾಸಾಗತ್ತೆ. ಜನರ ಅನುಕೂಲಕ್ಕಾಗಿ ಪೇಮೆಂಟ್ ಮಾಡಬಾರ್ದು, ಅದು ಕಡಿಮೆ ಮಾಡಬೇಕು. ಅನುಕೂಲಕ್ಕಾಗಿ ಸುಲಭ ಶೌಚಾಲಯಗಳತ್ತ ಹೆಸರಿಟ್ಟಾಗಬೇಕು. ಮತ್ತು ರೊಕ್ಕ ಕೊಟ್ಟು ಅಲ್ಲಿ ಪಾಳೆ ಹಚ್ಚಿ ಸುಲಭ ಶೌಚಾಲಯ ಹೆಂಗೆ ಆಗತ್ತೆ? ಅದು ಸುಲಭ ಆಗೋದಿಲ್ಲ, ಕಷ್ಟ ಆಗತ್ತೆ. ಆರೋಗ್ಯಕ್ಕೂ ಕಷ್ಟ, ಮನಸ್ಸಿಗೂ ಕಷ್ಟ. ಜನರ ಸಾರ್ವಜನಿಕರು ಹಿತಾಸಕ್ತಿಯನ್ನು ಕಾಪಾಡೋದಿಲ್ಲ. ಅಂಥವಕ್ಕೆಲ್ಲ ಮಾಡಬಾರ್ದು. ಸ್ಯಾನಿಟರಿ ವ್ಯವಸ್ಥೆಗೆ ಈ ಟ್ಯಾಕ್ಸ್ ಹಾಕೋದಾಗಲಿ, ಪೇಮೆಂಟ್ ಮಾಡೋದಾಗಲಿ ತಪ್ಪೇ. ಇಷ್ಟು ಗೌರ್ಮೆಂಟಿಗೆ ಲಾಸ್ ಆಗಿದೆ ಅಂತ ಟಾಯ್ಲೆಟಿಗೂ ದುಡ್ಡಿಸ್ಕೊಳ್ಳೋ ಥರ? ಗೋರ್ಮೆಂಟ್ಗೆ ಲಾಸ್ ಅನ್ನೋದು ಏನೂ ಇಲ್ಲ. ಇಲ್ಲಿ ಜನರ ಅನುಕೂಲಕ್ಕಾಗಿ ಮಾಡಿದ್ದು ಅದು ಕರ್ತವ್ಯ ಅವ್ರದ್ದು. ಮತ್ತು ಲಾಸ್ ಅನ್ನೋದು ಎಲ್ಲಿ ಬರ್ತದೆ? ಲಾಸ್ ಅನ್ನೋದು ತೋರಿಸೇಬಾರ್ದು. ಅದನ್ನು ಲಾಸ ಇಲ್ಲ, ಅದು ಜನರಿಗೆ ಅನುಕೂಲಕ್ಕಾಗಿ ಮಾಡೋ ಕೆಲಸ. ಅದರ ಮೇಲೆ ಫ್ರೀ ಇದ್ರೆ ಪರವಾಗಿಲ್ಲ, ಕಾಸು ಅಂದರೆ ಸ್ವಲ್ಪ ಇದಾಗ್ತಾರೆ. ಎಲ್ಲರೂ ಕಾಸು ಕೊಡೋಕೆ ಆಗಲ್ಲಲ್ವಾ? ಅಂದ್ರೆ ರೀಸೆಂಟಾಗಿ ಮೆಟ್ರೋ ರೇಟು ಜಾಸ್ತಿ ಮಾಡಿದ್ರು, ಟಿಕೆಟ್ ಪ್ರೈಸು. ಇವಾಗ ಸಡನ್ ಆಗಿ ಟಾಯ್ಲೆಟ್ಗೂ ಪೇ ಮಾಡೋ ಥರ ಮಾಡಿದ್ರು. ಅಂದರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಏನಂತ ಸರ್ ಮೆಟ್ರೋ ದಿನ ರೇಟ್ ಜಾಸ್ತಿ ಆಗ್ತಿದೆ? ಜಾಸ್ತಿ ಆಗ್ತಾನೆ ಐತೆ. ಜನಗಳ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಮಾಡೋದು. ಟ್ರೈನ್ ಇದು ಆವಾಗಲೇ ಚೆನ್ನಾಗಿತ್ತು, ಇವಾಗ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳು ಭಾರಿ ತೊಂದರೆ ಆಗ್ತಾಯಿದೆ. ಹೌದು. ಅಂದರೆ ಟಾಯ್ಲೆಟಿಗೂ ಕಾಸು ಕೇಳೋ ಅವಶ್ಯಕತೆ ಇತ್ತು ಅನ್ಸುತ್ತಾ ಎಲ್ಲಿ? ಮೆಟ್ರೋದವರಿಗೆ?
ಏನು ಗೊತ್ತಿಲ್ಲ ನಾನು ಸರಿಯಾಗಿ ಅಂದ್ರೆ ಗೊತ್ತಿಲ್ಲ. ಅವಶ್ಯಕತೆ ಇತ್ತ ಪೇ ಅಂದ್ರೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲ ಇಲ್ಲ ಏನು ಅವಶ್ಯಕತೆ ಇಲ್ಲ. ಮತ್ತೇನು ಮಾಡೋದು. ಹೌದು, ಏನ್ ಹೇಳ್ತಾರೆ ಸರ್, ಜನಸಾಮಾನ್ಯರು ಓಡಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇದರಿಂದ? ಭಾರಿ ತೊಂದರೆ ಆಗ್ತಾ ಇದೆ. ಬಡವರು ಕಡಬಡವ್ರಿಗೆ ಇನ್ನೂ ಜಾಸ್ತಿ ತುಂಬ ಕಷ್ಟ ಆಗ್ತಾ ಇದೆ. ಮತ್ತೇನು ಮಾಡೋದು, ಏನು ಎಲ್ಲ ನಮ್ಮ ಜನಗಳ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ ತೆರಿಗೆ. ಹೌದು. ಓಕೆ ಸರ್, ನಿಮ್ಗೆ ಏನು ಸರ್ ಅವಶ್ಯಕತೆ ಇತ್ತು ಅಂತ ಟಾಯ್ಲೆಟ್ಗೂ ಕಾಸು ಅಂದ್ರೆ ದುಡ್ಡು ಟಾಯ್ಲೆಟ್ ಕಾಸು ತಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ಕಾಸು ತಗೊಂಡೆ ಆದರೆ ಏನು ಮಾಡೋಕ್ಕಾಗಲ್ಲ, ತೊಂದರೆ ಆಗ್ತದೆ. ಹೀಗೆ ಈಗ ಮೆಟ್ರೋದಲ್ಲಿ ಮುಂಚೆ ಪೇ ಮಾಡ್ತಾ ಇರಲಿಲ್ಲ, ಮೆಟ್ರೋ ಸ್ಟೇಷನಲ್ಲಿ ಇವಾಗ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಆದರೆ ಅವರು ಮೇಂಟೆನೆನ್ಸು ಇವಾಗ ತುಂಬ ಕಷ್ಟ ಎಲ್ಲ ಕಡೆ. ಇವಾಗ ನಾವು ನಮ್ಮ ಸೆಲ್ಫು ಮಾಡೋದ್ರಿಂದ ನಾವು ಮಾಡಲೇಬೇಕು. ಅಲ್ಲಿ ಮೇಂಟೆನೆನ್ಸರು ಕೊಡಬೇಕಲ್ವ ಅವರು, ಅದು ನೀಟಾಗಿ ಇಡಬೇಕು ಅಂದರೆ ನಾವು ಪೇ ಮಾಡ್ದೇ ಹಾಗೆ ಹೋದರೆ ಅಲ್ಲಿ ಮೇಂಟೆನೆನ್ಸ್ ಮಾಡಲ್ಲ. ನಮಗೂ ಅದು ಇದು ಕ್ಲೀನಾಗಿಲ್ಲ, ಇಷ್ಟು ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ ಮಿಕ್ಕಿದೆಲ್ಲ ಚೆನ್ನಾಗಿದೆ, ಇದ್ಯಾಕೆ ಚೆನ್ನಾಗಿಲ್ಲ ಅನ್ನೋ ಕ್ವಶನ್ ಬರುತ್ತೆ. ಅದಕ್ಕೆ ಮೇಂಟೆನೆನ್ಸ್ ಮಾಡೋದಕ್ಕೆ ಅವ್ರು ತಗೊತಾರೆ. ಬೆಟರ್ ಅಂತಾರೆ, ಒಳ್ಳೇದು ಒಳ್ಳೇದೇ ಅದು. ಯಾಕೆಂದರೆ ನಾವು ನಮ್ಮ ಸೆಲ್ಫಿಂದ ದುಡ್ಡನ್ನು ಪೇ ಮಾಡಿ ನಾವು ಮಾಡೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಮೇಂಟೆನೆನ್ಸ್ಗೆ ಒಂದು ಇಬ್ಬರು ಮೂರಿಗೆ ಕೆಲಸ ಕೊಟ್ಟಂಗಾಗುತ್ತೆ, ಮತ್ತು ಅವ್ರು ನೀಟಾಗಿ ಇಟ್ಟಂಗಾಗುತ್ತೆ. ಈಗ ಅದನ್ನು ಪದೇ ಪದೇ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ನಾವು ಹೋಗಿ ಸ್ಮೆಲ್ಲು, ನಮಗೆ ಒಂಥರ ಇರಿಟೇಟ್ ಅನ್ನೋದು, ಇನ್ಫೆಕ್ಷನ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದು ಒಳ್ಳೆಯದು. ನಾವು ದುಡ್ಡು ಕೊಡೋದು ಕೆಟ್ಟದ್ದಲ್ಲ. 5 ರೂಪಾಯಿ 10 ರೂಪಾಯಿ ಕೊಡೋದ್ರಲ್ಲಿ 100% ಒಳ್ಳೆಯದು. ಓಕೆ ಸರ್, ಅವಶ್ಯಕತೆ ಇತ್ತು ಅನ್ಸುತ್ತಾ? ಅವಶ್ಯಕತೆ ಇದೆ. ಮಾಡೋದ್ರ ಬದಲು ಬೇರೆ ಪ್ರೈವೇಟ್ ಅವ್ರಿಗೆ ಕೊಟ್ಟು ಮಾಡ್ತಾರೆ ಅದು ಮೇಂಟೆನೆನ್ಸ್ ಆಗಿರೋದು. ಪ್ರೈವೇಟ್ ಅಂತ ಏನಿಲ್ಲ, ಪ್ರೈವೇಟ್ ಕೊಟ್ಟರೆ ಅವ್ರಿಗೆ ಕಾಸು ಕೊಟ್ಟು ಮಾಡೋದ್ರಿಂದ ಅವರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಇವಾಗ ನೀವೇ ಹೋಗ್ತೀರಾ, ನೀವೇ ಹೋದರೆ ಟಾಯ್ಲೆಟು ಕ್ಲೀನ್ ಇಲ್ಲ ಅಂದರೆ ನಿಮ್ಗೇನು ಅನಿಸುತ್ತೆ? ಕ್ಲೀನ್ ಇಲ್ಲ ಅನಿಸುತ್ತೆ. ಬಟ್ ಇವರು ಅಫಿಷಿಯಲಿ ಮಿಕ್ಕಿದೆಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ. ಈಗ ನಾರ್ಮಲ್ಲು ಅವರು ಮಾಪ್ ಹಾಕತ್ತವ, ಕ್ಲೀನಿಂಗು, ಫ್ಲೋರ್ ಕ್ಲೀನಿಂಗು, ಲಿಫ್ಟ್ ಕ್ಲೀನಿಂಗು, ಮತ್ತು ಎಕ್ಸಲೇಟ್ರ್ ಕ್ಲೀನಿಂಗು, ಇಲ್ಲೆಲ್ಲ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲಾದರೂ ಒಂದು ಕವರು ಇದು ಮಾಡೋಂಗಿಲ್ಲ, ಆ ಥರ ಮೇಂಟೈನ್ ಮಾಡಿದಾರಲ್ಲ, ಅದಕ್ಕೆ ನಾವು ಸಲ್ಯೂಟ್ ಹೊಡಿಬೇಕು. ಅದಕ್ಕೋಸ್ಕರ ನಾವು ಫಸ್ಟಿಗೆಲ್ಲ ಫ್ರೀ ಇತ್ತು, ಸೊ ಅವಾಗ ಹೆಂಗೆ ಮೇಂಟೈನ್ ಮಾಡಿ? ಅವಾಗ ಮೇಂಟೈನ್ ಮಾಡ್ತಾಯಿದ್ರು ಸರ್. ಈಗ ಜನ ಜಾಸ್ತಿ ಆಗ್ತಾಯಿದ್ದಾರೆ, ಅವಾಗ ಕಡಿಮೆ ಜನ ಇತ್ತು. ಕ್ರೌಡ್ ಜಾಸ್ತಿ ಆದಂಗೆ ಒಂದು ಹಾಫ್ ಆನ್ ಅವರ್ಗೆ, 15 ಮಿನಿಟ್ಸ್ಗೆ, 1 ಅವರ್ಗಾದ್ರೂ ಕ್ಲೀನ್ ಮಾಡಬೇಕು. ಆ ಕ್ಲೀನ್ ಮಾಡಬೇಕು ಅಂದರೆ ಮ್ಯಾನ್ ಪವರು ಬೇಕು. ಮ್ಯಾನ್ ಪವರ್ ಇದ್ರೇ ಮಾಡೋಕ್ಕೆ ಸಾಧ್ಯ. ಅಂದರೆ ರೀಸೆಂಟಿಗೆ ಟಿಕೆಟ್ ಪ್ರೈಸು ಜಾಸ್ತಿ ಮಾಡಿದ್ರು, ಎಲ್ಲದೂ ರೇಟ್ ಜಾಸ್ತಿ ಮಾಡಿದ್ದಾರೆ, ಮೆಟ್ರೋ ದುಬಾರಿ ಆಗ್ತಿಲ್ಲ ಬರ್ತಾ ಬರ್ತಾ ಅಂತ. ಸರ್ ಹಾಗೆ ಹೈಜೀನ್ ಮಾಡ್ತಾ ಇದ್ದಾರಲ್ಲ ಸರ್ ಅವರು ಮೇಂಟೆನೆನ್ಸು. ಇವಾಗ ನಾವು ಬರೀ ಬ್ಯಾಡ್ ಕಮೆಂಟೇ ಕೊಡಬಾರ್ದು, ಒಳ್ಳೆ ಕಮೆಂಟು ಕೊಡಬೇಕು. ಅಷ್ಟೇ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ. ಇವಾಗ ಎಲ್ಲಾದರೂ ಹೋಗ್ಲಿ, ಒಂದು ಪೇಪರ್ ಇದೆಯಾ, ಇನ್ನೊಂದು ಇದೆಯಾ, ಚೆಕ್ ಮಾಡಿ ನೀವೇ. ಅಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ರು. ಆ ಹೈಜೀನ್ಗೋಸ್ಕರ ಕೊಡಬೇಕು. ಮತ್ತು ಕ್ರೌಡು ಜಾಸ್ತಿ ಆಗ್ತಾಯಿದೆ ಇವಾಗ. ನೋಡಿ ಮಳೆ ಬರ್ತಾ ಇದೆ, ಜನ ಇವಾಗ 2 ವೀಲರ್ ಎಲ್ಲೋ ಹಾಕ್ತಾರೆ, ಬೇಗ ಮನೆಗೆ ಸೇರ್ಕೊಳ್ಳೋ ಥರ ಹೋಗ್ತಾರೆ. ಮತ್ತು ರೀಚ್ ಆಗೋದು ಕಡಿಮೆ ಅವಧಿಲಿ ರೀಚ್ ಆಗ್ತಾ ಇದ್ದಾರೆ ಅವ್ರ ಮನೆಗಳಿಗೆ. ಎಲ್ಲ ಕಡೆಯಿಂದ ಹೆಲ್ಪ್ ಆಗ್ತಾಯಿದೆ. ಇನ್ನೂ ಎಲ್ಲ ಕಡೆ ಓಪನ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಪ್ಲೇಸಸ್ಸಲ್ಲೂ ಎಲ್ರಿಗೂ ಪಬ್ಲಿಕ್ಕಿಗೂ ಅನುಕೂಲ ಆಗುತ್ತೆ. ಏನು ಬೇಡ, ಏನು ಕೆಟ್ಟದೇನಲ್ಲ, ಒಳ್ಳೇದೇ ಅಂತ. ಒಳ್ಳೆಯದೇ ಇದೆ ಸರ್, 100% ಒಳ್ಳೇದಿದೆ. ನಾವು ಕೊಡೋ ಇದಕ್ಕೆ ವರ್ತಿದೆ, ಮಾಡಲಿ ಕಂಟಿನ್ಯೂ ಆಗಿ. ಇಲ್ಲಾಂದರೆ ಎಲ್ಲಿ ಪೇ ಮಾಡಲ್ಲ ಅಲ್ಲಿ ತುಂಬ ಗಲೀಜು ಇರುತ್ತೆ ಸರ್. ಜನ ಉಗಿದ್ಬಿಟ್ಟು ಹೋಗ್ತಾರೆ, ಪಾನ್ ಪರಾಕ್ ಹಾಕೊಂಡು ಉಗಿದ್ಬಿಟ್ಟು ಹೋಗ್ತಾರೆ, ಬೇರೆ ಏನೋ ಮಾಡ್ತಾರೆ. ಅದಕ್ಕೆಲ್ಲ ಆಸ್ಪದ ಮಾಡಿಕೊಡ್ಬಾರ್ದು. ಜನನೂ ತಿಳ್ಕೊಬೇಕು ನಮಗೆ ಎಷ್ಟು ಹೈಜೀನ್ ಇದೆ, ನಾವು ಅದನ್ನು ಕಾಪಾಡ್ಕೊಬೇಕು, ಉಳಿಸ್ಬೇಕು. ಹೇಳಿ ಸರ್, ನಿಮ್ಮ ಅನಿಸಿಕೆ ಬೇಕಿತ್ತಾ? ಬೇಡ ಟಿಕೆಟು ಜಾಸ್ತಿ ಮಾಡಿದ್ರು, ಅದಕ್ಕೆ ಬಾತ್ರೂಮ್ ರೇಟ್ ಜಾಸ್ತಿ ಮಾಡಬಾರ್ದಾಗಿತ್ತು, ಫ್ರೀಯಾಗಿ ಬಿಡಬೇಕಾಗಿತ್ತು ಅಷ್ಟೇ. ಯಾಕೆ ಸರ್ ಇವಾಗ ಜನರು ಏನ್ರಿ ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾರ, ಮನೆ ಗಂಟ ತಡ್ಕೊಳಕ್ಕಾಗುತ್ತಾ? ಇಲ್ಲಿ ಫ್ರೀ ಐತೆ ಅಂದ್ಬಿಟ್ಟು ಏನೋ ಬರ್ತಾರೆ, ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ಕಾಸು ಇಸ್ಕೊಬಿಟ್ರೆ ಟಿಕೆಟು ಜಾಸ್ತಿ ಮಾಡಿದ್ರು. ಇವಾಗ ಬಾತ್ರೂಮ್ ರೇಟು ಜಾಸ್ತಿ ಮಾಡ್ತಾರೆ, ಬೇರೆ ಇನ್ನೊಂದು ಮಾಡ್ತಾರೆ ಅಷ್ಟೇ. ಏನಾಗ್ತಿದೆ ಸರ್ ಇವಾಗ? ಏನು ಗೌರ್ಮೆಂಟು ನಮ್ಮ ಹತ್ರ ಇದು ದುಡ್ಡು ಕಿತ್ಕೊಳ್ತವ್ರೆ ಅಷ್ಟೇ. ದುಡ್ಡು ಕಿಂತು ಇನ್ನೇನು ಮಾಡ್ತಾ ಇಲ್ಲ. ಅಲ್ಲಿ ಫ್ರೀಯಾಗಿ ಕೊಡ್ಬೋದಾಗಿತ್ತು, ಟಿಕೆಟು ಜಾಸ್ತಿ ಮಾಡೋರೆ, ಫ್ರೀಯಾಗಿ ಕೊಡ್ಬೋದಾಗಿತ್ತು ಅಷ್ಟೇ. ಇನ್ನೇನಿಲ್ಲ. ಯಾಕಂದ್ರೆ ದುಡ್ಡು ಮಾಡೋಕ್ಕೋಸ್ಕರ, ಅದಕ್ಕೆ ಇನ್ನೇನು ಮಾಡ್ತಾರೆ.
BMRC ಅವ್ರಿಗೆ ಏನು ಹೇಳ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ? ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಎಲ್ಲದರಲ್ಲೂ ದುಡ್ಡು ಇರ್ತಾರೆ, ಇದರಲ್ಲಾದರೂ ಫ್ರೀ ಮಾಡಬೇಕಾಯಿತು ಅಂತ ಹಂಗೆ ಹೇಳ್ತೀವಿ ಅಷ್ಟೇ. ಅಂದ್ರೆ ಈ ಲೆವೆಲ್ಗೆ ಇಳಿಬಾರ್ದು ಇಳಿಬಾರ್ದಾಗಿತ್ತು. ಬೇರೆ ಬೇರೆ ರೇಟ್ ಜಾಸ್ತಿ. ಎಲ್ಲ ಕಡೆ ರೇಟ್ ಜಾಸ್ತಿ ಆಗೈತೆ. ಬಾತ್ರೂಮ್ಗೂ ಕಾಸು ಕೊಡ್ಬೇಕಂದ್ರೆ ಕಷ್ಟ ಐತೆ ಇವಾಗ. ಫ್ರೀ ಆಗಿತ್ತು. ಫ್ರೀ ಆಗಿತ್ತು. ಅದು 5 ವರ್ಷ 6 ವರ್ಷ ಮೆಟ್ರೋ ಓಪನ್ ಆಯಿತು, ಅವಾಗಿಂದ ಹೇಳ್ದಿರೋದು ಇವಾಗಿಂದ ಸಡನ್ ಆಗಿ ಅಂತ ಅಷ್ಟೇ. ಅಂದ್ರೆ ಅದು ಏನು ಎಲ್ಲರಿಗೂ ಹೋಗೋಕೆ ಪರ್ಮಿಷನ್ ಇರ್ಲಿಲ್ಲ ಅಲ್ಲಿ. ಟಿಕೆಟ್ ತಗೊಂಡಿರೋರಿಗೆ ಮಾತ್ರ ಫ್ರೀ ಅಂತ ಹೇಳ್ತಿದ್ರು. ಇವಾಗ ಟಿಕೆಟ್ ತಗೊಂಡವರಿಗೂ ದುಡ್ಡು ಕೊಡಬೇಕು, ಟಿಕೆಟ್ ತಗೊಂಡೇ ಇರೋರು ದುಡ್ಡು ಕೊಡಬೇಕು. ಹೌದು, ಬೇಡ 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 ಐತಿ ಇದು. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಬೇಡ ಅಂತ ಹೇಳ್ತಿದ್ದೀವಿ. 5 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗೋಯ್ತು. 1 ರೂಪಾಯಿ ಮಾಡಲಿ, 3 ರೂಪಾಯಿ ಮಾಡಲಿ, ಕಮ್ಮಿನೇ. ಲಕ್ಷಾಂತರ ಜನ ಓಡಾಡ್ತಾರಲ್ವಾ, 1 ರೂಪಾಯಿ ಮಾಡಲಿ ಯೂನಿಯನ್ಗೆ, ಬಾತ್ರೂಮ್ 3 ರೂಪಾಯಿ ಮಾಡಲಿ, ಕಮ್ಮಿ ಮಾಡಲಿ, ಮಾಡ್ಕೊಳ್ಳಿ ಅಷ್ಟೇ. ಇದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಜನರಿಗೆ? ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಲ್ಲೂ ದುಡ್ಡು ಕೊಡಬೇಕು, ಇಲ್ಲೂ ದುಡ್ಡು ಕೊಡ್ಬೇಕಂದ್ರೆ ಕಷ್ಟ ಆಯಿತು. ಹೌದು. ಓಕೆ, ದುಡ್ಡು ತಗೊಳ್ಳೋ ತಕ್ಕನಾಗೆ ಮೇಂಟೈನ್ ಮಾಡ್ತಾರೆ ಅಂತ ಮೆಟ್ರೋದವರು? ಅದು ಅವ್ರಿಗೆ ಹೇಳ್ಬೇಕು. ಮೆಟ್ರೋ ಮೇಂಟೈನ್ ಮಾಡ್ತಾರೆ ಅನ್ಕೊಳ್ತೀನಿ. ಟೆಂಡರ್ ತಗೊಂಡಿರೋ ಮೇಂಟೈನ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಸರ್, ಬೇರೆಯವರಿಗೆ ಕೊಡೋ ಅವಶ್ಯಕತೆ ಇತ್ತಾ ಗೌರ್ಮೆಂಟ್ ಅವರು? ಬೇರೆಯವ್ರು ಕೊಡೋ ಅವಶ್ಯಕತೆ ಇರಲಿಲ್ಲ, ಇವರೇ ಮೇಂಟೈನ್ ಮಾಡ್ಬೋದಾಗಿತ್ತು. ಹೌದು. ಅಂದ್ರೆ ಇವಾಗ ಸಪ್ರೇಟು ಕಾಫಿಗೆಲ್ಲ ಜಾಗ ಕೊಟ್ಟರು, ಜಾಗ ಕೊಟ್ಟು ಬಾಡಿಗೆ ತೊಗೊಳ್ತವ್ರು ಅವರು. ಬಾಡಿಗೆ ಕೊಟ್ಟಿದ್ರು. ಹೌದು. ಇವಾಗ ಟಾಯ್ಲೆಟ್ನು ಕೊಟ್ಬಿಟ್ಟಿದ್ದಾರೆ ರೆಂಟಿಗೆ. ಟಾಯ್ಲೆಟು ಕೊಟ್ಬಿಟ್ಟು ಅಲ್ಲಲ್ಲೇ ಅಂಗಡಿಗಳೆಲ್ಲ ಓಪನ್ ಆಗ್ತವೆ ನೋಡಿ. ಇವಾಗ ಕೊಬ್ಬಿನ ಅಂಗಡಿ ಓಪನ್ ಆಗೈತೆ, ಮೇಲ್ಗಡೆ 4 ಅಂಗಡಿ ಐತೆ, ಅಡ್ವರ್ಟೈಸ್ಮೆಂಟ್ ಐತೆ, ಎಲ್ಲದರಲ್ಲೂ ದುಡ್ಡು ಎತ್ತುತ್ತಾರೆ, ಇದರಲ್ಲೂ ದುಡ್ಡು ಎತ್ತುತ್ತಾರೆ ಅಷ್ಟೇ. ಏನು ಅನ್ಸುತ್ತೆ ನಿಮಗೆ? ಬೇಡ ಅನ್ಸುತ್ತೆ, ಟಾಯ್ಲೆಟ್ಗೆ ಬೇಡ ಅನ್ಸುತ್ತೆ. ಲಕ್ಷಾಂತರ ಜನ ಬರ್ತಾರೆ, ಎಷ್ಟೋ ಕೋಟಿ ಆಗೋಯ್ತಲ್ಲ ದುಡ್ಡು. ಎಲ್ಲ ಮೆಟ್ರೋದಲ್ಲೂ, ಒಂದು ಮೆಟ್ರೋದಲ್ಲ, ಎಲ್ಲ ಮೆಟ್ರೋದಲ್ಲೂ ಐತೆ. ಹೌದು, ಎಲ್ಲ ಒಂದು ಮೆಟ್ರೋದಲ್ಲಿ ಅಂದರೆ ಪರವಾಗಿಲ್ಲ, ಎಲ್ಲ ಮೆಟ್ರೋದಲ್ಲೂ ಲಕ್ಷಾಂತರ ರೂಪಾಯಿ ದುಡ್ಡು ಆಗುತ್ತೆ. ಹೌದು. ಯಾವ ರೀತಿ ಎಫೆಕ್ಟ್ ಆಗ್ಬೋದು ಜನರಿಗೆ? ಯಾವ ರೀತಿ ಅಂದರೆ ಅದೇ ಕಾಸು ಕೀಳ್ತಾರೆ ಜನರಿಗೆ, ಎಲ್ಲಿಂದ ತರೋದು. ಮೆಟ್ರೋ ಟಿಕೆಟ್ ಜಾಸ್ತಿ ಆಯಿತು, ಇವಾಗ ಬಾತ್ರೂಮ್ಗೂ ಜಾಸ್ತಿ ಆಯಿತು. ಅಲ್ಲಿ ಒಂದು ಚಿಪ್ಸ್ ತಗೋಬೇಕಂದ್ರೂ 30 ರೂಪಾಯಿ 40 ರೂಪಾಯಿ ಮಿನಿಮಮ್. ಬೇರೆ ಕಡೆ ತೊಗೊಂಡ್ರೆ 5 ರೂಪಾಯಿ. ಅಲ್ಲೂ ರೇಟ್ ಜಾಸ್ತಿ. ಅನ್ಕೊಂಡಿದ್ರಾ ಮೆಟ್ರೋ? ಇಲ್ಲಿ ಕಬ್ಬಿನ ಹಾಲು ತೊಗೊಂಡು 30 ರೂಪಾಯಿ ಒಂದು ಗ್ಲಾಸು, ಹೊರಗಡೆ 5 ರೂಪಾಯಿ 10 ರೂಪಾಯಿ. ಅದೇ 5 ವರ್ಷದ ಮುಂಚೆ ಮೆಟ್ರೋ ಏನೂ ಇರಲಿಲ್ಲ, ಈ ಥರ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನೀವು? ಹಾಗೆ ಅಂದ್ಕೊಂಡಿರಲಿಲ್ಲ. ಬೇರೆ ಬೇರೆ ಥರನೇ ಆಗ್ತಿತ್ತು. ಎಷ್ಟು ಫ್ರೀ ಆಗಿತ್ತು, ಫ್ರೀ ಆಗಿತ್ತು, ಆರಾಮಾಗಿತ್ತು, ಜನ ಓಡಾಡ್ತಿತ್ತು. ಹೌದು ಹೌದು. ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಮೆಟ್ರೋ ಬರೋದು? ಮೆಟ್ರೋ ಬರೋದು ತುಂಬಾ ಕಷ್ಟ ಆಗುತ್ತೆ. ಬಸ್ಸಲ್ಲೇ ಓಡಾಡ್ಬೋದು, ಜಾಸ್ತಿ ಸ್ವಲ್ಪ ಟೈಮಿಂಗ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೆಟ್ರೋಗೆ ಹೋಗ್ತಾರೆ ಅಷ್ಟೇ. ರೋಡಲ್ಲೆಲ್ಲ ಫ್ರೀ ಆಗಿದ್ರೆ ಆರಾಮಾಗಿ ಬಸ್ಸಲ್ಲೇ ಓಡಾಡ್ತಾರೆ. ಓಕೆ, ಮೆಟ್ರೋ ರೇಟ್ ಜಾಸ್ತಿ ಆದ್ಮೇಲೆ ನಿಮ್ಗೆ ಏನಾದರೂ ಜನ ಕಷ್ಟ ಆಗ್ತದೆ? ಬರೋದೆಲ್ಲ ಮಾಡ್ತಿದಾರಾ? ಮಾಡ್ತಾ ಇಲ್ಲ, ಏನಿಲ್ಲ, ಮೆಟ್ರೋದಲ್ಲೇ ಓಡಾಡ್ತಾರೆ. ಮೆಟ್ರೋದಲ್ಲೇ ಓಡಾಡ್ತಾರೆ. ನಾವು ಹೆಂಗೆ ನಿಂತಿರ್ತೀವಿ ಹಂಗೆ ನಿಂತಿರ್ತೀವಿ. 2 ಅವರ್ 3 ಅವರ್ ಬೋಣಿನೇ ಆಗಲ್ಲ ನಮಗೆ. ಹಿಂಗೆ ನಿಂತಿರ್ತೀವಿ. ಆಟೋ ಅಂತ ಬೇಲಾಡಬೇಕು. ಬುಕ್ಕಿಂಗ್ ಆಗ್ತೈತೆ, 2 ವೀಲರ್ ಐತೆ, 2 ವೀಲರ್ ಜಾಸ್ತಿ ಆಗೈತೆ, ಸಿಕ್ಕಾಬಿಟ್ಟೆ ಹಿಂಸೆ ಆಗ್ತೈತೆ. ಇವಾಗ ಟಾಯ್ಲೆಟ್ಗೆ ಪೇ ಮಾಡ್ತಿರೋದು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಒಳ್ಳೇದಲ್ವ? ಅಂದರೆ ಇಲ್ಲಿ ರೋಡ್ ಸೈಡೆಲ್ಲ ಮಾಡೋರು ಅಟ್ಲೀಸ್ಟ್ ಇವಾಗ ಅಲ್ಲಾದರೂ ಹೋಗ್ತಾರೆ, ಅಲ್ಲಿಗೊಂದು ಜಾಗ ಸಿಗುತ್ತೆ ಅಂತ ಅನ್ಸಿದೆ ನಿಮಗೆ? ಇಲ್ಲ ಬೇಡದಿತ್ತು? ಮೆಟ್ರೋ ಐತೆ ಅಂದ್ಬಿಟ್ಟು ಎಷ್ಟೋ ಜನ ಅದನ್ನೇ ನಂಬ್ಕೊಂಡು ಬಂದವ್ರೆ. ಇವಾಗ ಪಬ್ಲಿಕ್ ಅಂದರೆ ಅಷ್ಟು ದೂರ ಓಡೋಗ್ಬೇಕು, ತಡ್ಕೊಳಕ್ಕಾಗಲ್ಲ. ಶುಗರ್ ಪೇಷಂಟು ಇರ್ತಾರೆ, ಅವಾಗ ಹೋಗ್ತಾ ಇರ್ತಾರೆ. 1 ಅವರ್ ಜರ್ನಿ ಬರಲೇಬೇಕು. ಶುಗರ್ ಪೇಷಂಟ್ ಅವರೆಲ್ಲ ಎಲ್ಲ ಹೋಗ್ತಾರೆ. ಪಬ್ಲಿಕ್ ಏನೋ ತಡ್ಕೊಳ್ತವ್ರೆ ಒಬ್ಬರು, ಬೇರೆಯವ್ರು ತಡ್ಕೊಳಲ್ಲ ಅಷ್ಟೇ. ಬೇಡ ಅಂತೀರ? ಏನು ಬೇಡ ಅಂತೀವಿ. ಕಮ್ಮಿ ಮಾಡಲಿ, 1 ರೂಪಾಯಿ ಮಾಡಲಿ, 3 ರೂಪಾಯಿ ಮಾಡಲಿ, ಜಾಸ್ತಿ ಬೇಡ. Feed Plus Karnataka.